ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ. ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ನಾವು ಇವತ್ತೊಂದು ಹೊಸ ವಿಷಯದ ಜೊತೆಗೆ ತಮ್ಮ ಮುಂದೆ ಹಾಜರಿದ್ದೇವೆ. ಇವತ್ತಿನ ವಿಷಯ ಬಂದು ಶುಂಠಿಯಲ್ಲಿ ಮರಿಗಳು, ಕಂದುಗಳು, ಟಿಲ್ಲರ್ಸ್ ಅಥವಾ ಹಿಳ್ಳುಗಳೇನಿದೆ ಅದನ್ನ ಹೇಗೆ ಹೆಚ್ಚಿಸಬೇಕು, ಅದಕ್ಕೋಸ್ಕರ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ವಿಶೇಷವಾದ ಒಂದು ಸರಣಿಯನ್ನು ಮಾಡ್ತೇವೆ. ಇವತ್ತಿಗೆ ಹತ್ತತ್ರ ಅಂದಾಜು ಎಲ್ಲ ಶುಂಠಿ ಕೃಷಿಕರು ಶುಂಠಿಯನ್ನು ನಾಟಿ ಮಾಡ್ಬಿಟ್ಟು 120ರಿಂದ 150 ದಿವಸದ ಅವಧಿಯ ಕಾಲಘಟ್ಟದಲ್ಲಿ ನಾವೆಲ್ಲ ಶುಂಠಿ ಬೆಳೆಗಾರರಿದ್ದೇವೆ. ಈ ಸಮಯದಲ್ಲಿ ನಮಗೆ ವಿಶೇಷವಾಗಿ ಎಲ್ಲಾ ರೈತರಿಗೂ ನಮ್ಮ ಶುಂಠಿಯಲ್ಲಿ ಎಷ್ಟು ಕಂದುಗಳು ಅಥವಾ ಮರಿಗಳು ಬಂದಿದೆ ಅನ್ನೋದ್ರ ಮೇಲೆನೆ ಹೆಚ್ಚಿನ ಗಮನ ಇರುತ್ತೆ. ಕಾರಣ ಇಷ್ಟೇ, ಹೆಚ್ಚು ಕಂದುಗಳು ಅಥವಾ ಹೆಚ್ಚು ಮರಿಗಳು ಇದ್ದಾಗ ನಮಗೆ ಅಧಿಕ ಇಳುವರಿ ಪಡೆಯುವುದು ಬಹಳ ಸುಲಭ. ಹಾಗಾಗಿನೇ ಕಂದುಗಳು ಮತ್ತು ಮರಿಗಳ ಬಗ್ಗೆ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಹೆಚ್ಚು ಕಂದುಗಳು ಮತ್ತು ಮರಿಗಳು ಆರೋಗ್ಯಯುತವಾಗಿ ಮತ್ತು ಸತ್ಯಯುತವಾಗಿ ಬರಲಿಕ್ಕೆ ಏನೇನು ಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ ಈ ಕಾರ್ಯಕ್ರಮದಲ್ಲಿ. ಜೊತೆಗೆ ಹೆಚ್ಚಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳೇನಿರ್ಬೋದು, ಅದರ ಪರಿಹಾರ ಉಪಾಯಗಳೇನು, ಅಥವಾ ಕಂದುಗಳು ಬಂದಿದ್ದು ನಮ್ಮ ಬೆಳೆ ವೆಜಿಟೇಟಿವ್ ಗ್ರೋತ್ ಮೋಡ್ಗೆ ಹೋಗಿದ್ರೆ ಅಂತ ಹೇಳಿದ್ರೆ ತುಂಬಾನೇ ಹುಲುಸಾಗಿ ಬೆಳೆದು ನಮಗೆ ಇಳುವರಿ ಕಡಿಮೆ ಆಗುತ್ತೆ, ಬೆಳೆ ತುಂಬಾ ಚೆನ್ನಾಗಿದೆ, ಇಳುವರಿ ಕಡಿಮೆ ಆಗುತ್ತೆ ಅನ್ನೋ ಭಾವನೆ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಗೆ ಎಷ್ಟು ಆರೋಗ್ಯಕರವಾಗಿದ್ದು ಮತ್ತು ಎಷ್ಟು ಹೆಚ್ಚು ಕಂದುಗಳು ಅಥವಾ ಮರಿಗಳು ಬರ್ತದೋ ನಮ್ಗೆ ಇಳುವರಿ ಮೇಲೆ ನೇರ ಅಷ್ಟು ಪರಿಣಾಮ ಆಗುತ್ತೆ. ಹಾಗಾಗಿ ಈ ಬೆಳೆಯ ಈ ಹಂತ ತುಂಬಾ ಪ್ರಮುಖವಾದದ್ದು ಮತ್ತು ಈ ಹಂತದ ನಿರ್ವಹಣೆನೂ ಅಷ್ಟೇ ಪ್ರಮುಖವಾಗಿರೋದು ಸ್ನೇಹಿತರೆ. ಹಾಗಾಗಿ ಇವತ್ತು ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಗಳನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಎಲ್ಲ ವಿಡಿಯೋ ಸರಣಿಗಳನ್ನ ತಾವುಗಳು ಎಲ್ಲರೂ ತುಂಬ ಹೃದಯದಿಂದ ಪ್ರೋತ್ಸಾಹಿಸಿದ್ದೀರಾ, ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯ ಸಹಾಯ ತಮ್ಮಿಂದ ಯಾವಾಗೂ ಇರುತ್ತೆ ಅಂತ ಭಾವಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋಗಳನ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡಿ, ಯಾಕಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮತ್ತು ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಂಡ್ರೆ ನಮ್ಮ ಪ್ರತಿ ವಿಡಿಯೋನು ತಮಗೆ ತಪ್ಪದೆ ಸಿಗುತ್ತೆ ಸ್ನೇಹಿತರೆ. ಜೊತೆಗೆ ಎಲ್ಲ ರೈತ ಮಿತ್ರರಲ್ಲಿ ನಮ್ಮ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಮಾಹಿತಿ ಎಲ್ಲರಿಗೂ ದೊರಕಲಿ, ಜ್ಞಾನ ಎಲ್ಲರಿಗೂ ಲಭಿಸ್ಲಿ. ಆ ಮೂಲಕ ಎಲ್ಲರೂ ಉತ್ತಮ ಬೆಳೆಯನ್ನು ಬೆಳೆಯೋದ್ರ ಮೂಲಕ ನಾವೆಲ್ಲರೂ ಒಟ್ಟೊಟ್ಟಿಗೆ ಬೆಳೆಯುವಂತ ಪ್ರಯತ್ನವನ್ನ ನಮ್ಮ ಯಾವಾಗಲೂ ಇರ್ತಕ್ಕಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮನ ಶುರು ಮಾಡ್ತೀವಿ ಸ್ನೇಹಿತರೆ. ಇವತ್ತಿಗೆ ನಾವು ತೆಗೆದುಕೊಂಡಿರೋ ವಿಷಯ ಶುಂಠಿಯಲ್ಲಿ ಕಂದುಗಳು, ಮರಿಗಳು ಅದನ್ನ ಹೆಚ್ಚಿಸೋದು ಹೇಗೆ, ಟಿಲ್ಲರ್ಸ್ ಅಂತೀವಿ, ಹಿಳ್ಳು ಅಂತ ಹೇಳ್ತೇವೆ, ಅದನ್ನ ಹೆಚ್ಚಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಿದ್ದೀವಿ. ನಾವು ಪ್ರತಿ ವಿಷಯವನ್ನು ತೆಗೆದುಕೊಂಡಾಗ್ಲೂ ಕಾರಣಗಳು ಮತ್ತು ಪರಿಹಾರಗಳು, ಪ್ರಿವೆಂಟಿವ್ ಮತ್ತೆ ಕ್ಯೂರೇಟಿವ್, ಈ ರೀತಿಯಾಗಿ ಜೊತೆಯಾಗಿ ವಿಷಯಗಳನ್ನು ಮಂಡನೆ ಮಾಡ್ತಾ ಹೋಗ್ತೇವೆ. ಇವತ್ತಿನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಏನೇನು ಕಾರಣಗಳು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಕಾರಣಗಳು ಇವತ್ತು ಬಂದ್ಬಿಟ್ಟು ಕೊರತೆಗೆ ಅಂದ್ರೆ ಕಡಿಮೆ ಹಿಳ್ಳುಗಳು ಬರಲಿಕ್ಕೆ ಏನು ಕಾರಣ? ಈಗ 120ರಿಂದ 150 ದಿವಸದ ಅವಧಿಯಲ್ಲಿ ನಮ್ಮ ಶುಂಠಿ ಬೆಳೆ ಇದೆ ಅನ್ನೋದನ್ನ ಈಗಷ್ಟೇ ನಾವು ಚರ್ಚೆ ಮಾಡಿದ್ದೇವೆ. ಈ ಹಂತದಲ್ಲಿ ಕನಿಷ್ಠ ಅಂತ ಹೇಳಿದ್ರೆ ಒಂದು 18ರಿಂದ 20 ಹಿಳ್ಳುಗಳು, ಕಂದುಗಳು ಅಥವಾ ಮರಿಗಳು ನಮ್ಮ ಶುಂಠಿಯಲ್ಲಿ, ಆರೋಗ್ಯಕರವಾದ ಶುಂಠಿಯಲ್ಲಿ ಇರಬೇಕಾಗತ್ತೆ. ಸಾಕಷ್ಟು ನಾವು ಸೋಷಿಯಲ್ ಮೀಡಿಯಾ ಮತ್ತೆ ನಮ್ಮ ಸ್ನೇಹಿತರು ಮತ್ತೆ ಸಹ ಬೆಳೆಗಾರರು ದೂರುಗಳನ್ನು ಗಮನಿಸಿದಾಗ ಅವರಿಗೆ 8ರಿಂದ 10ರಷ್ಟು ಮಾತ್ರ ಹಿಳ್ಳುಗಳು ಬಂದಿದ್ದು ಕೇಳಿಬಂದಿದೆ. ಸಾಕಷ್ಟು ಪ್ರಗತಿಪರ ಮತ್ತು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಮಾಡ್ತಾ ಇರ್ತಕ್ಕಂಥ ಕೃಷಿಕರು ಈಗಾಗಲೇ 15ರಿಂದ 20, 25 ಹಿಳ್ಳುಗಳಿಗೆ, 25-30 ಹಿಳ್ಳುಗಳ ತನಕನೂ ಬೆಳೆದಿರ್ತಕ್ಕಂಥ ರೈತ ಮಿತ್ರರಿದ್ದಾರೆ. ಸೊ ಕಾರಣಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಯಾಕೆ ಕಡಿಮೆ ಬಂದಿದೆ, ಕೊರತೆ ಏನಾಗಿದೆ, ಅಥವಾ ಈಗ ಏನಿದೆ ಅದಕ್ಕಿಂತ ಹೆಚ್ಚಿಗೆ ಹೇಗೆ ಮಾಡೋದು, ಅದು ಹೆಚ್ಚಿಗೆ ಮಾಡೋದ್ರ ಮೂಲಕ ಕಂದುಗಳು, ಮರಿಗಳ ಸಂಖ್ಯೆಗಳನ್ನ ಹೆಚ್ಚಿಗೆ ಮಾಡೋದ್ರ ಮೂಲಕ ಇಳುವರಿಗೆ ಹೇಗೆ ಹೆಚ್ಚಿಗೆ ಪಡೆಯೋದು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಮೂಲದಲ್ಲಿ ಕಾರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಕಾರಣ ಬಂದ್ಬಿಟ್ಟು ಶುಂಠಿಯ ಬೆಡ್ ಅಥವಾ ಮಡಿ ಸ್ನೇಹಿತರೆ. ಶುಂಠಿಯ ಬೆಡ್ ಅಥವಾ ಮಡಿ ಅನ್ನೋದೇನಿದೆ, ಇದು ನಾವು ಶುಂಠಿ ನಾಟಿ ಮಾಡುವಾಗಲೇ ತಗೊಳ್ತಕ್ಕಂಥ ಕ್ರಮ. ಈ ಹಂತದಲ್ಲಿ ಅದಕ್ಕೆ ನಾವು ಹೆಚ್ಚಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ಕಾರಣ. ಮುಂದಿನ ಬಾರಿ ನಾವು ನಾಟಿ ಮಾಡುವಾಗ ಮುಂಜಾಗ್ರತಾ ಕ್ರಮವಾಗಿ ಅದರ ಬಗ್ಗೆ ಗಮನ ಹರಿಸೋಣ. ಎಷ್ಟು ನಮ್ಮ ಶುಂಠಿ ಮಡಿ ಎತ್ತರದಲ್ಲಿರ್ತದೆ ಅಷ್ಟು ಒಳ್ಳೆ ರೀತಿಯಾಗಿ ನಮಗೆ ಶುಂಠಿಯ ಎಲ್ಲಾ ಹಂತದಲ್ಲೂ ಬೆಳೆಗೆ ಅನುಕೂಲ ಆಗುತ್ತೆ. ಅದು ರೋಗ ನಿರ್ವಹಣೆನೂ ಇರ್ಬೋದು, ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ತನ್ಮೂಲಕ ಮರಿಗಳ ಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಅದು ಅನುಕೂಲ ಆಗುತ್ತೆ. ಕಡಿಮೆ ಆಗಿದ್ರೆ ಇದು ಒಂದು ಕಾರಣ ಇರ್ಬೋದು ಸ್ನೇಹಿತರೆ. ಇನ್ನು ಎರಡನೇ ಕಾರಣ ಬಂದ್ಬಿಟ್ಟು ರೋಗ ನಿರ್ವಹಣೆ ಕ್ರಮ. ಇದು ವಿಶೇಷವಾಗಿ ವಿಚಿತ್ರ ಅನ್ಸೋದ ಕೇಳಲಿಕ್ಕೆ. ರೋಗ ನಿರ್ವಹಣೆ ಕ್ರಮಗಳು ಮಾಡೋದ್ರಿಂದ ನಾವು ಸಹಿತ ನಮ್ಮ ಶುಂಠಿಯಲ್ಲಿ ಮರಿಗಳು, ಕಂದುಗಳು ಅಥವಾ ಟಿಲ್ಲರ್ಸ್ ಅಥವಾ ನಾವು ಹಿಳ್ಳುಗಳನ್ನು ಅಂತ ಹೇಳ್ತೀವಿ ಅದು ಕಡಿಮೆ ಆಗಿರುತ್ತೆ. ಕಾರಣ ಇಷ್ಟೇ, ನಾವು ರೋಗ ಬಂದಾಗ ಅತ್ಯಂತ ಭಯದಿಂದ ಅಥವಾ ಸಂಪೂರ್ಣವಾಗಿ ರೋಗನ ಹತೋಟಿಗೆ ತರಬೇಕು ಅನ್ನೋ ಕ್ರಮದಿಂದ ನಾವು ರೋಗ ನಿರ್ವಹಣೆನ ಅಗ್ರೆಸಿವ್ ಆಗಿ ಮಾಡ್ತೇವೆ. ಹಾಗೆ ಮಾಡಿದಾಗ
ನಮ್ಮ ಬೆಳೆ ಏನಿದೆ ಅದು ಸ್ಟ್ರೆಸ್ಗೆ ಹೊರಟೋಗುತ್ತೆ. ಬೆಳೆಯ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಬೆಳೆಯ ಬೆಳವಣಿಗೆ ಕುಂಠಿತಗೊಳ್ಳೋದ್ರಿಂದ ನಮಗೆ ಮರಿಗಳು ಅಥವಾ ಕಂದುಗಳ ಸಂಖ್ಯೆ ಸ್ವಾಭಾವಿಕವಾಗಿ ಸಹಜವಾಗಿ ಕಡಿಮೆ ಬರುತ್ತೆ. ಅದು ತನ್ನ ತಾಕತ್ತಿಗೆ ಅಥವಾ ತನ್ನ ಏನು ಸ್ಟ್ರೆಂತ್ ಇರುತ್ತೆ ಅದಕ್ಕೆ ತಕ್ಕದಾಗಿ ಮರಿಗಳು ಮತ್ತು ಕಂದುಗಳು ಬರಲಿಕ್ಕೆ ಅವಕಾಶ ಸಿಕ್ಕಿರಲ್ಲ ಸ್ನೇಹಿತರೆ. ಮೂರನೇ ಕಾರಣ ಬಂದ್ಬಿಟ್ಟು ಸರಿಯಾಗಿ ಮಣ್ಣು ಕೊಡದೇ ಇರುವುದು. ನಾವು ಶುಂಠಿ ನಾಟಿ ಮಾಡಿರ್ತೀವಿ, ಶುಂಠಿ ಹುಟ್ಟುತ್ತೆ, ಶುಂಠಿ ಬೆಳೀತಾ ಬರುತ್ತೆ. 60 ದಿವಸಕ್ಕೆ ನಾವು ಗೊಬ್ಬರ ನಿರ್ವಹಣೆ ಮಾಡ್ತೇವೆ, ಔಷಧಿಯ ನಿರ್ವಹಣೆ ಮಾಡ್ತೇವೆ. 90 ದಿವಸಕ್ಕೆ ಮತ್ತೆ ಗೊಬ್ಬರದ ನಿರ್ವಹಣೆ ಮಾಡ್ತೇವೆ. ಪ್ರತಿ ಹಂತದ ಗೊಬ್ಬರದ ನಿರ್ವಹಣೆ ಮಾಡಿದಾಗ್ಲೂ ಸಹಿತ ಅಂದ್ರೆ ಬ್ಯಾಸಲ್ ಡೋಸ್ ಏನಿದೆ, ನಾವು ಭೂಮಿಗೇನು NPK ಏನು ಕೊಡ್ತೇವೆ, ಯೂರಿಯಾ, ಫಾಸ್ಫರಸ್, ಪೊಟಾಸ್ ಏನು ಕೊಡ್ತೇವೆ, ಪ್ರತಿ ಬಾರಿ ನಾವು ಗೊಬ್ಬರವನ್ನು ಕೊಟ್ಟಾಗ ನಾವು ಒಂದು ಪದರದ ಮಣ್ಣನ್ನ ಅದನ್ನ ಹಾಕಿ ಅದನ್ನ ಗೊಬ್ಬರವನ್ನ ಲೈಟಾಗಿ ಮುಚ್ಚಬೇಕಾಗುತ್ತೆ ಗೆಳೆಯರೆ. ಈ ಕ್ರಮದಿಂದನೂ ಸಹಿತ ನಮಗೆ ಮರಿಗಳು ಮತ್ತು ಹಿಳ್ಳುಗಳು ಏನಿದೆ ಅಥವಾ ಕಂದುಗಳೇನಿದೆ ಈ ಕ್ರಮ ಅನುಸರಿಸದೇ ಇದ್ದಲ್ಲಿ ನಮಗೆ ಸಂಖ್ಯೆಯನ್ನ ಕುಂಠಿತಗೊಳಿಸಿರುತ್ತೆ ಅಥವಾ ಕಮ್ಮಿ ಆಗಿರುತ್ತೆ. ನಾಲ್ಕನೇ ಕಾರಣ ಬಂದ್ಬಿಟ್ಟು ವಿಪರೀತ ಮಳೆ ಮತ್ತು ನ್ಯೂಟ್ರಿಯೆಂಟ್ ಪೋಲ್ ಆಗುವಂಥದ್ದು, ಪೋಷಕಾಂಶಗಳು ಪೋಲ್ ಆಗಿರೋದ್ರಿಂದ. ಈ ವರ್ಷ ವಿಶೇಷವಾಗಿ ವಿಪರೀತ ಮಳೆ ಆಗಿದೆ, ಸಹಜಕ್ಕಿಂತ ಹೆಚ್ಚಿಗೆ ಮಳೆನೇ ಆಗಿದೆ. ಹಾಗಾಗಿ ಏನಾಗುತ್ತೆ, ವಿಪರೀತ ಮಳೆ ಇದ್ದಾಗ ಬೆಳೆ ತನ್ನ ಪಾಡಿಗೆ ತಾನು ಮತ್ತೆ ಸ್ಟ್ರೆಸ್ಗೆ ಹೋಗುತ್ತೆ, ಬೆಳೆ ಕುಂಠಿತವಾಗಿರುತ್ತೆ, ಒತ್ತಡಕ್ಕೆ ಸಿಲುಕಿರುತ್ತೆ. ಮಳೆ ವಿಪರೀತ ಆಗಿರೋದ್ರಿಂದ ಒತ್ತಡಕ್ಕೆ ಸಿಲುಕಿರುತ್ತೆ. ಮತ್ತೆ ಅದರ ಜೊತೆಗೆ ನಾವೇನು ಪೋಷಕಾಂಶಗಳನ್ನು ಕೊಡ್ತೇವೆ, ಬ್ಯಾಸಲ್ ಡೋಸಲ್ಲಿ ಕೊಡೋದಾಗಿರ್ಬೋದು, ಪೋಲಿಯರ್ ಸ್ಪ್ರೇನಲ್ಲಿ ಕೊಡೋದಾಗಿರ್ಬೋದು, ನಾವು ಮಣ್ಣಿಗೆ ಏನು ಕೊಟ್ಟಿರ್ತೇವೆ ಗೊಬ್ಬರ, NPK ಆಗಿರ್ಬೋದು, ಪೋಲಿಯರ್ ಸ್ಪ್ರೇನಲ್ಲಿ ಕೊಟ್ಟಿರ್ತಕ್ಕಂಥ ಟಾನಿಕ್ಕು, ಪ್ಲಾಂಟ್ ಗ್ರೋತ್ ಪ್ರಮೋಟರ್ಗಳು, ಮತ್ತೊಂದು ಇನ್ನೊಂದು ಏನೇ ಇದೆ ಅದೆಲ್ಲದನ್ನು ನಮಗೆ ರೈನ್ ಫಾಸ್ಟಿಂಗ್ ಎಫೆಕ್ಟಿಗೆ ಅಥವಾ ನೀರಲ್ಲಿ ತೊಳ್ಕೊಂಡು ಹೋಗಿ ಲೀಚ್ ಔಟ್ ಆಗಿ ಹೀಗೆಲ್ಲ ಆಗಿರೋದ್ರಿಂದ ಕಾರಣಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆಗೆ ದೊರಕಿರಲ್ಲ ಪೋಷಕಾಂಶ. ಆ ಕಾರಣಕ್ಕೂ ನಮ್ಮ ಮರಿಗಳು, ಕಂದುಗಳು ಅಥವಾ ಹಿಳ್ಳುಗಳು ಕಡಿಮೆ ಆಗೋದಕ್ಕೂ ಅದು ಒಂದು ಪ್ರಮುಖ ಕಾರಣ ಆಗಿದೆ ಗೆಳೆಯರೆ. ಮತ್ತು ಐದನೇದು ಮತ್ತು ಕೊನೆಯದಾಗಿ ಸೂಕ್ಷ್ಮ ಬೇರುಗಳ ಕುಂಠಿತ ಬೆಳವಣಿಗೆ. ಸೂಕ್ಷ್ಮ ಬೇರುಗಳ ಕುಂಠಿತ ಬೆಳವಣಿಗೆ ಏನಿದೆ ನಮಗೆ ಇದು ವಿಶೇಷವಾದ ವಿಷಯನೇ. ಸೂಕ್ಷ್ಮ ಬೇರುಗಳು, ಹೂ ಬೇರುಗಳು ಅಥವಾ ಸಣ್ಣ ಬೇರುಗಳೇನಿದೆ ಇದು ಕುಂಠಿತ ಆಗಿದ್ರಿಂದನೂ ನಮಗೆ ಮರಿಗಳ ಸಂಖ್ಯೆಗಳಲ್ಲಿ ಹಿಳ್ಳು ಮರಿ ಅಥವಾ ಕಂದುಗಳ ಸಂಖ್ಯೆಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗಿರುತ್ತೆ. ತನ್ಮೂಲಕ ಈ ಎಲ್ಲ ಕಾರಣಗಳಿಂದಾಗಿ ನಮಗೆ ಶುಂಠಿಯಲ್ಲಿ ಇಳುವರಿಯಲ್ಲಿ ತುಂಬಾನೇ ಕೊರತೆ ಕಂಡು ಬರುತ್ತೆ. ಇದನ್ನೆಲ್ಲ ನಿವಾರಣೆಗೋಸ್ಕರ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಪರಿಹಾರ ಕ್ರಮಗಳಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಇಲ್ಲಿಯವರೆಗೂ ಕಾರಣಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ. ಈಗ ಪರಿಹಾರಗಳ ಬಗ್ಗೆ ಒಂದೊಂದೇ ಗಮನ ಹರಿಸೋಣ. ಶುಂಠಿಯ ಬೆಡ್ ಅಥವಾ ಮಡಿ ಏನಿದೆ ಅದನ್ನ ನಾವು ಮೊದಲೇ ತಿಳಿಸಿದ ಹಾಗೆ ಶುಂಠಿಯನ್ನ ನಾವು ನಾಟಿ ಮಾಡೋ ಸಮಯದಲ್ಲಿ ಅದರ ಬಗ್ಗೆ ಗಮನ ಹರಿಸಬೇಕಿತ್ತು. ಅದನ್ನ ಹರಿಸಿಲ್ಲ ಅಂತ ಹೇಳಿದ್ರೆ ಈಗ ಸ್ವಲ್ಪ ಅದನ್ನ ನೀವು ಶುಂಠಿ ಬೆಡ್ ಮತ್ತು ಮಣ್ಣನ್ನ ಪದೇ ಶುಂಠಿ ಬೆಡ್ಗೆ ನಾವು ಸೇರಿಸೋದ್ರ ಮೂಲಕ ಒಂದು ಮಟ್ಟಕ್ಕೆ ಅದನ್ನ ನಾವು ನಿವಾರಣೆ ಮಾಡ್ಕೋಬಹುದು ಸ್ನೇಹಿತರೆ. ಮಣ್ಣು ಹಾಕೋದ್ರಿಂದ ಆ ಸಮಸ್ಯೆಗೆ ಒಂದು ಹಂತದಲ್ಲಿ ನಾವು ಪರಿಹಾರ ತಗೋಬಹುದು. ಇನ್ನು ರೋಗ ನಿರ್ವಹಣಾ ಕ್ರಮಗಳೇನಿದೆ, ರೋಗ ನಿರ್ವಹಣಾ ಕ್ರಮಗಳನ್ನ ವಿಶೇಷವಾಗಿ ನಾವು ಗಮನ ಕೊಡಿಸ್ಬೇಕು. ರೋಗ ನಿರ್ವಹಣಾ ಕ್ರಮಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾವುದೋ ನಮ್ಮ ತಾಕಿನಲ್ಲಿ ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ಮಡಿನಲ್ಲಿ ರೋಗ ಕಾಣಿಸ್ಕೊಂಡಾಗ ಸಹಜ, ಉತ್ಪ್ರೇಕ್ಷೆ ಏನಲ್ಲ, ರೈತರಿಗೆ ಭಯ ಆಗೋದು ಸಹಜವಾಗಿದೆ. ಯಾಕಂತ ಹೇಳಿದ್ರೆ ಶುಂಠಿ ತುಂಬಾ ಎಲ್ಲ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡಾಗ ಅತ್ಯಂತ ರೋಗಕಾರಕ ಬೆಳೆಯಾಗಿ ಈ ದಿನಗಳಲ್ಲಿ ಇದು ಪರಿವರ್ತನೆ ಆಗ್ತಾ ಇದೆ. ಹಾಗಾಗಿ ಇದು ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಹಾಗಾಗಿ ನಾವು ರೋಗ ನಿರ್ವಹಣೆಯನ್ನು ಸಹಿತ ಅಷ್ಟೇ ಸೀರಿಯಸ್ ಆಗಿ ಅಷ್ಟೇ ಇಂಟೆನ್ಸಿವ್ ಆಗಿ ನಾವು ಮಾಡ್ತೇವೆ. ರೋಗ ನಿರ್ವಹಣಾ ಕ್ರಮಗಳು ಅಂತ ಏನು ಹೇಳಿದಾಗ ನಾವು ಪ್ರಿವೆಂಟಿವ್ ಮತ್ತು ಕ್ಯುರೇಟಿವ್ ಅಂತಿದೆ. ಅಂದ್ರೆ ಮೊದಲೇ ನಿಯಂತ್ರಣ ಮಾಡ್ತಕ್ಕಂಥದ್ದು ಒಂದು, ಮತ್ತೆ ನಿರ್ವಹಣೆ ಮಾಡ್ತಕ್ಕಂಥದ್ದು. ನಿರ್ವಹಣೆನ ನಾವು ಸರಿಯಾಗಿ ಮಾಡ್ಕೊಂಡಿದ್ರೆ ನಿಯಂತ್ರಣ ಮಾಡ್ಕೊಳ್ಳೋಂಥ ಮಟ್ಟಕ್ಕೆ ಅದು ಹೋಗೋದಿಲ್ಲ. ಆವಾಗ ನಮಗೆ ಬೆಳೆ ಸ್ಟ್ರೆಸ್ಗೆ ಹೋಗದೇನೆ ನಮಗೆ ಒಳ್ಳೆ ರೀತಿಯ ಕಂದುಗಳು, ಮರಿಗಳು ಮತ್ತು ಹಿಳ್ಳುಗಳು ಹೆಚ್ಚೆಚ್ಚು ಬರುತ್ತೆ. ಮತ್ತು ಕ್ಯೂರೇಟಿವ್ ಏನಿದೆ, ನಾವು ನಿಯಂತ್ರಣ ಮಾಡೋ ಕ್ರಮದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಪೂರ ತಾಕು ಅಥವಾ ನಮ್ಮ ಪೂರ ಶುಂಠಿ ಹೊಲಕ್ಕೇನೆ ನಾವು ಔಷಧಿಯನ್ನು ಸಿಂಪಡಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಹೆಚ್ಚು ರೈತರು. ಹಾಗೆ ಮಾಡೋದ್ರದ್ದು ಅವಶ್ಯಕತೆ ಅಷ್ಟಾಗಿ ಹೆಚ್ಚಾಗಿ ಕಂಡು ಬರೋದಿಲ್ಲ. ಪ್ರಿವೆಂಟಿವ್ ಕ್ರಮಗಳನ್ನು ಸರಿಯಾಗಿ ತೆಗೆದುಕೊಂಡಿದ್ರೆ ನಾವು ನಿಯಂತ್ರಣ ಮಾಡುವಾಗ ಎಲ್ಲಿ ಮುಖ್ಯವಾಗಿ ಕೊಳೆ ಬಂದಿದೆ ಅಥವಾ ಎಲ್ಲಿ ನಮಗೆ ಸಮಸ್ಯೆ ಇದೆ ಆ ಒಂದು ಮಡಿಗೆ ಅಥವಾ ಅದರ ಆಜುಬಾಜಿನ ಮಡಿಗೆ ಮಾತ್ರ ಮಾಡೋದ್ರಿಂದ ನಾವು ನಿಯಂತ್ರಣಕ್ಕೆ ತಗೋಬಹುದು. ಈ ಮಟ್ಟದಲ್ಲಿ ನಿಯಂತ್ರಣ ಮಾಡಿದಾಗ ನಮಗೆ ಮರಿಗಳ ಕಂದು ಮತ್ತು ಮರಿಗಳು, ಕಂದುಗಳು ಹೆಚ್ಚೆಚ್ಚಾಗಿ ಬರ್ಲಿಕ್ಕೆ ನಮಗೆ ಸಹಾಯಕ ಆಗುತ್ತೆ ಗೆಳೆಯರೆ. ಸರಿಯಾಗಿ ಮಣ್ಣು ಕೊಡದೇ ಇರೋದ್ರಿಂದನೂ ಹೀಗಾಗುತ್ತೆ ಅನ್ನೋದನ್ನ ನಾವು ಗಮನಿಸಿದ್ದೇವೆ.
ಸೊ ಇದಕ್ಕೆ ಪ್ರತಿ ಬಾರಿ ನಾವು ಪೋಷಕಾಂಶ ಗೊಬ್ಬರ ಏನು ಕೊಡ್ತೇವೆ, NPK ಬೇಸಲ್ ಡೋಸ್ ಏನು ಕೊಡ್ತೇವೆ, ಆವಾಗ ಒಂದು ತೆಳು ಪದರದ ಮಣ್ಣನ್ನು ನಾವು ಪ್ರತಿ ಬಾರಿ ಹಾಕೋದು. ಮಡಿಗಳಿಗೆ ಮಡಿ ಏರಿಸೋ ಪದ್ಧತಿ ಇದೆ ನಮ್ಮಲ್ಲಿ. ಆ ರೀತಿ ಮಾಡೋದ್ರಿಂದನೂ ನಮಗೆ ಮರಿಗಳು ಮತ್ತು ಕಂದುಗಳ ಸಂಖ್ಯೆಯನ್ನು ನಾವು ಹೆಚ್ಚುಗೊಳಿಸ್ಕೋಬಹುದು ಸ್ನೇಹಿತರೆ. ಮತ್ತೆ ಜೊತೆಗೆ ವಿಪರೀತ ಮಳೆ ಮತ್ತೆ ನ್ಯೂಟ್ರಿಷನ್ ಪೋಲ್ ಆಗಿದ್ರಿಂದ ನಮಗೆ ಸಮಸ್ಯೆ ಆಗಿದೆ ಅನ್ನೋದು ಬಂದಿದೆ. ಮಳೆ ವಿಪರೀತ ಆಗಿದೆ ಅಥವಾ ಕಡಿಮೆ ಆಗಿದೆ ಅಂದ್ರೆ ಅದಕ್ಕೆ ನಮ್ಮಲ್ಲಿ ಪರಿಹಾರ ಇಲ್ಲ. ಮಳೆ ಕಡಿಮೆ ಆದಾಗ ನಾವು ಹೊರಗಡೆಯಿಂದ ನೀರಾವರಿ ವ್ಯವಸ್ಥೆಯಲ್ಲಿ ಸಾಕಷ್ಟು ನೀರು ಕೊಡ್ಬೋದು. ಆದ್ರೆ ಮಳೆ ವಿಪರೀತ ಆದಾಗ ನಾವು ಅದಕ್ಕೆ ಏನು ಮಾಡುವಂತ ಪರಿಸ್ಥಿತಿಯಲ್ಲಿ ಸದ್ಯದಲ್ಲಿ ಯಾವ ರೈತರು ಇಲ್ಲ. ಮಳೆಯ ಹವಾಮಾನಕ್ಕೆ ಅನುಗುಣವಾಗಿ ನಾವು ಮಳೆಯನ್ನ ನಾವು ಮೊದಲೇ ಗುರುತಿಸ್ಕೊಳ್ಳುವ ಜಾಣ್ಮೆಯನ್ನ ನಾವು ಕಲ್ತ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. IMD ಅವರದ ವೆಬ್ಸೈಟ್ ಇಂದನೂ ನಮಗೆ ನಮ್ಮ ಪ್ರದೇಶದಲ್ಲಿ ಎಷ್ಟು ಸರಾಸರಿ ಮಳೆ ಆಗಬಹುದು, ಇವತ್ತು ಎಷ್ಟಾಗ್ಬೋದು, ನಾಳೆ ಎಷ್ಟಾಗ್ಬೋದು, ಒಂದು ವಾರಕ್ಕೆ ಎಷ್ಟಾಗ್ಬೋದು ಅನ್ನೋದ್ರ ಬಗ್ಗೆ ಪೂರ್ವ ಮಾಹಿತಿಗಳು ಸಿಗ್ತದೆ. ಗೂಗಲ್ ವೆದರ್ಲ್ಲೂ ನಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಇದರ ನಿಖರತೆಗಳನ್ನ ಹೇಗೆ ಅನ್ನೋದನ್ನ ನಮ್ಮ ಅನುಭವದ ಮೇಲೆ ನಾವೇ ನಿರ್ಧರಿಸ್ಕೋಬೇಕು. ಸೊ ಮಳೆಯನ್ನ ನಾವು ಎಷ್ಟಾಗತ್ತೆ ಅನ್ನೋದನ್ನ ಗಮನಿಸೋದ್ರ ಮೂಲಕ ಯಾವತ್ತು ಮಳೆಯ ಕಡಿಮೆ ಅಥವಾ ಮಳೆನೇ ಇಲ್ಲದೆ ಇರೋ ದಿವಸಗಳಿದೆ 2 ರಿಂದ 3 ದಿವಸಗಳು, ಆ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನ ಬೆಳೆಗಳಿಗೆ ಒದಗಿಸೋದ್ರಿಂದ ಅಥವಾ ರೋಗ ನಿಯಂತ್ರಣ ಕ್ರಮಗಳನ್ನ ಆ ಸಮಯದಲ್ಲೇ ನಾವು ಮಾಡೋದ್ರಿಂದ ನಮ್ಗೆ ಅದರಲ್ಲಿ 100ಕ್ಕೆ 100% ಅದರದ್ದು ಬೆನಿಫಿಟ್ ಸಿಕ್ಕಿ, ಅದರ ಅನುಕೂಲ ಸಿಕ್ಕಿ ನಮಗೆ ಬೆಳೆ ಉತ್ತಮ ರೀತಿಯಲ್ಲಿ ಬೆಳೆಯುತ್ತೆ. ಬೆಳೆ ಉತ್ತಮ ರೀತಿ ಬೆಳೆದಾಗ ಸಹಜವಾಗಿ ಕಂದುಗಳು ಮರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ಸ್ನೇಹಿತರೆ. ದಯವಿಟ್ಟು ವೆದರ್ ಏನಿದೆ ಅದನ್ನ ಅಪ್ಡೇಟೆಡ್ ಆಗಿ ನೋಡ್ಕೊಳ್ಳಿ. IMD ಆಗಿರ್ಬೋದು, ಗೂಗಲ್ ವೆದರ್ ಮೂಲಕ ಆಗಿರ್ಬೋದು, ಅದ್ರ ಮೂಲಕ ತಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಮತ್ತು ಸಾಕಷ್ಟು ಆ್ಯಪ್ಗಳು, ವಾಟ್ಸಪ್ ಗ್ರೂಪ್ಗಳು ಇದೆ ರೈತ ಮಿತ್ರರದ್ದು. ಅದನ್ನು ಬಳಸಿ ನಾವು ಅದ್ರ ಮೂಲಕ ಈ ಸಮಸ್ಯೆಗೆ ನಾವು ಪರಿಹಾರನ ಹುಡುಕೋಬಹುದು ಸ್ನೇಹಿತರೆ. ಸೂಕ್ಷ್ಮ ಬೇರುಗಳ ಕುಂಠಿತ ಬೆಳವಣಿಗೆಯಿಂದನೂ ಸಹಿತ ನಮ್ಮ ಮರಿಗಳು ಮತ್ತು ಕಂದುಗಳು ಕಡಿಮೆ ಆಗುತ್ತೆ ಅಂತ ನಾವು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಸಹಜವಾಗಿ ನಾವು ಹ್ಯೂಮಿಕ್ ಆಸಿಡ್ ಮತ್ತು ಪಲ್ವಿಕ್ ಆಸಿಡ್ ಏನಿದೆ ಅದನ್ನ ಉಪಯೋಗಿಸೋದ್ರ ಮೂಲಕ, ಹ್ಯೂಮಿಕ್ ಮತ್ತು ಪಲ್ವಿಕ್ ಆಸಿಡ್ ಉಪಯೋಗಿಸೋದ್ರ ಮೂಲಕ ನಾವು ಈ ಸಮಸ್ಯೆಯಿಂದ ನಾವು ಪರಿಹಾರ ಕಂಡುಕೋಬಹುದು. ಈ ಸಮಸ್ಯೆಯನ್ನು ಗುರುತಿಸ್ಲಿಕ್ಕೆ ನಮ್ಮ ತಾಕಲ್ಲಿ ಯಾವುದಾದ್ರೂ ಒಂದು ಬುಡವನ್ನು ನಾವು ಕಿತ್ತು ನೋಡೋದ್ರಿಂದ, ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಬೇರುಗಳ ಸಂಖ್ಯೆ ಮತ್ತು ಒಂದು ಶುಂಠಿ ಬುಡವನ್ನು ಕಿತ್ತು ನೋಡೋದ್ರಿಂದ ನಾವು ಇವತ್ತು ಬೇರುಗಳ ಸಂಖ್ಯೆ ಹೇಗಿದೆ, ಅದರ ರಚನೆ ಹೇಗಿದೆ ಅಂತ ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಕೊರತೆ ಅಥವಾ ಬೆಳವಣಿಗೆ ದರ ಕಡಿಮೆ ಇದೆ ಅಂತ ತಮ್ಗನಿಸಿದಲ್ಲಿ ಹ್ಯೂಮಿಕ್ ಆಸಿಡ್ ಮತ್ತು ಪಲ್ವಿಕ್ ಆಸಿಡ್ನ ಡ್ರೆಂಚಿಂಗ್ ಮಾಡೋದ್ರ ಮೂಲಕನೂ ಈ ಸಮಸ್ಯೆಯಿಂದ ನಾವು ಪರಿಹಾರ ಪಡ್ಕೋಬಹುದು. ಇದರಿಂದ ನಿಮಗೆ ಮರಿಗಳು ಮತ್ತು ಕಂದುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಒಂದು ಕಲ್ಟಿವೇಶನ್ ಪ್ರಾಕ್ಟೀಸ್ ಪ್ರಕಾರ ಏನು ಬೇಸಾಯ ಕ್ರಮ ಇದೆ ಅದ್ರ ಪ್ರಕಾರ 90 ರಿಂದ 120 ದಿವಸದೊಳಗೆ ನಾವು ಹ್ಯೂಮಿಕ್ ಆಸಿಡ್ ಪಲ್ವಿಕ್ ಆಸಿಡ್ ಅನ್ನ ಡ್ರೆಂಚಿಂಗ್ ಅನ್ನ ಮುಗಿಸ್ಕೊಂಡಿರ್ಬೇಕು. ಅದನ್ನ ಮೀರಿದ ನಂತರವೂ ನಮಗೆ ಬೆಳವಣಿಗೆ ಇಲ್ಲ ಅಂದ್ರೆ ಒಂದು ಬಾರಿ ಡ್ರೆಂಚಿಂಗ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಬೇರಿನ ಬೆಳವಣಿಗೆಗೆ ಅದು ಸಹಕಾರ ಮಾಡುತ್ತೆ. ಬೇರಿನ ಬೆಳವಣಿಗೆ ಆದಾಗ ಸಹಜವಾಗಿಯೇ ನಿಮಗೆ ಕಂದುಗಳು ಮತ್ತು ಮರಿಗಳ ಸಂಖ್ಯೆ ಹೆಚ್ಚಿಗೆ ಬರುತ್ತೆ ಸ್ನೇಹಿತರೆ. ನಮ್ಮೆಲ್ಲ ಶುಂಠಿ ಬೆಳೆಗಾರರು ಮತ್ತು ರೈತ ಮಿತ್ರರು ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸು ಅಥವಾ ಟಾನಿಕ್ಸ್ ಅನ್ನ ಈ 120 ರಿಂದ 150 ದಿವಸಗಳ ಅಂತರದಲ್ಲಿ ನಾವು ಬಳಸ್ತಾ ಇರ್ತೇವೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕ್ರಮ. ನಾವು ವಿಶೇಷವಾಗಿ ಇವತ್ತೇನು ಹೇಳಲಿಕ್ಕೆ ಹೊರಟಿದ್ದೀವಿ ಅಂದ್ರೆ ಇದರದ್ದು ಒಂದು ಕಾಂಬಿನೇಷನ್, ಉತ್ತಮವಾದ ಕಾಂಬಿನೇಷನ್ ಯಾವುದು, ಯೋಗ್ಯವಾದ ರೀತಿಯ ಮತ್ತು ಯೋಗ್ಯ ಬೆಲೆಯಲ್ಲಿ ಇದನ್ನ ಹೇಗೆ ನಾವು ಮಾಡಬೇಕು ಮತ್ತು ಯಾವ್ಯಾವುದನ್ನ ಮಾಡೋದ್ರಿಂದ ಏನೇನು ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಮಾಡೋದ್ರಿಂದ ನಮಗೆ ಒಳ್ಳೆ ರೀತಿ ಪರಿಣಾಮ ಬರುತ್ತೆ. ಮತ್ತೆ ಯೋಗ್ಯ ದರದಲ್ಲಿ ಮಾಡೋದು ಬಹಳ ಮುಖ್ಯ ಆಗಿದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಶುಂಠಿಯ ಬೆಲೆ ಏನಿದೆ ತುಂಬಾ ಅಸ್ಥಿರತೆಯಿಂದ ಕೂಡಿರುತ್ತೆ. ಅಸ್ಥಿರತೆಯಿಂದ ಕೂಡಿರೋದ್ರಿಂದ ನಮಗೆ ಸಾಕಷ್ಟು ಬೆಲೆ ಸಿಕ್ಕಾಗ ನಾವು ಮಾಡೋ ಖರ್ಚಿಗೆ ಏನು ಅಂತ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ನಾವು ಹೆಚ್ಚೆಚ್ಚು ಖರ್ಚು ಮಾಡಿದ್ರು ಸಹಿತನೂ ಅದು ನೀಗಿ ಹೋಗ್ಬಿಡ್ತದೆ ನಮ್ಗೆ ಹೆಚ್ಚಿನ ಬೆಲೆ ಶುಂಠಿಗೆ ಸಿಕ್ಕಾಗ. ಆದ್ರೆ ಶುಂಠಿ ಬೆಲೆ ಏನಿದೆ ಅದು ಅಸ್ಥಿರತೆಯಿಂದ ಕೂಡಿರೋದ್ರಿಂದ ಕಡಿಮೆ ಬೆಲೆಗೆ ಸಿಕ್ಕಾಗ, ಉದಾಹರಣೆಗೆ ನಮ್ಗೆ 2,000 ರೂಪಾಯಿಂದ ಶುರುವಾಗಿ 8,000 ರೂಪಾಯಿ ತನಕನೂ ಶುಂಠಿಗೆ ಸಿಕ್ಕಿದ್ದು ಉದಾಹರಣೆಗಳಿದೆ. 8,000 ಸಿಕ್ಕಾಗ ನಾವು ಏನ್ ಮಾಡಿದ್ರು ನಡೆಯುತ್ತೆ, ಎಷ್ಟು ಹಾಕಿದ್ರು ನಡೆಯುತ್ತೆ, ಉಪಯೋಗ ಇದ್ದು ಹಾಕಿದ್ರು ನಡೆಯುತ್ತೆ, ಉಪಯೋಗ ಇಲ್ಲದೆ ಹಾಕಿದ್ರು ನಡೆಯುತ್ತೆ. ಆದ್ರೆ ಶುಂಠಿ ಬೆಲೆ ಕಡಿಮೆ ಆದಾಗ ಪ್ರಮೇಯದಲ್ಲಿ ನಮ್ಗೆ ಈ ನಮ್ಮ ಖರ್ಚು ಏನಿದೆ, ದುಂದು ವೆಚ್ಚ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಆದ್ರೆ ಖರ್ಚು ಏನಿದೆ ಖರ್ಚಿನ ಮೇಲೆ ಹಿಡಿತ ಅನಿವಾರ್ಯ ಆಗುತ್ತೆ. ಶುಂಠಿ ಬೆಲೆ ಯಾವಾಗ ಹೆಚ್ಚಾಗುತ್ತೆ ಯಾವಾಗ ಕಮ್ಮಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲದಿರೋದ್ರಿಂದ ನಾವು ಪ್ರತಿ ಬಾರಿನೂ ಖರ್ಚಿನ ಮೇಲೆ ಹಿಡಿತ ಇಟ್ಕೊಂಡೇನೆ ಶುಂಠಿ ಬೆಳೆಯನ್ನು ಬೆಳೆಯೋದು ಉತ್ತಮ ಕ್ರಮ. ಹಾಗಾಗಿ ಒಂದು ಒಳ್ಳೆ ಕಾಂಬಿನೇಷನ್ ಅನ್ನ ನಾವು ಕೊಡ್ತೇವೆ. ಪ್ಲಾಂಟ್ ಗ್ರೋತ್ ಪ್ರಮೋಟರ್ದು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಕಾಂಬಿನೇಷನ್ ಕೊಟ್ಟು ಹತ್ತತ್ರ ಒಂದು ಬ್ಯಾರಲ್ಗೆ 200 ಲೀಟರ್ ಡ್ರಮ್ಗೆ ಏನಿದೆ 1,000 ರಿಂದ 1,100 ರೂಪಾಯಿಗಳು ಮಾತ್ರ ಆಗೋ ಹಾಗೆ ಒಂದು ಕಾಂಬಿನೇಷನ್ ಅನ್ನ ನಾವು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಮತ್ತೆ ತುಂಬಾ ಪೂರ್ವವಾಗಿರೋದು ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಕಂದುಗಳು, ಹಿಳ್ಳುಗಳು ಅಥವಾ ಮರಿಗಳು ಬರೋ ಹಾಗೆ ಅಂತದ್ದು, ಅದರಿಂದ ತನ್ನ ಮೂಲಕ ಹೆಚ್ಚಿನ ಇಳುವರಿ ಪಡೆದು
ನಿಮಗೆ ಹೆಚ್ಚಿನ ಲಾಭ ಆಗೋಂಥ ಒಂದು ಕಾಂಬಿನೇಷನ್ ಅನ್ನು ಇವತ್ತು ನಿಮ್ಮ ಮುಂದೆ ಇಡ್ತೀವಿ ಸ್ನೇಹಿತರೆ. ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಅಂತ ಹೇಳಿದಾಗ ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಅಲ್ಲಿ ನಾವು ಸಾಕಷ್ಟು ಉಪಯೋಗಿಸ್ತಾ ಇದೀವಿ, ಎಲ್ಲ ರೈತರಿಗೂ ಗೊತ್ತಿರೋ ವಿಷಯನೇ ಇದೆ. ಇದರಲ್ಲಿ ನಾವು ಅಮಿನೋ ಆಸಿಡ್ಸ್ ಅನ್ನ ತುಂಬಾ ಮುಖ್ಯವಾಗಿ ಉಪಯೋಗಿಸ್ತೀವಿ ಸ್ನೇಹಿತರೆ. ಅಮಿನೋ ಆಸಿಡ್ಸ್ ಹೆಸರೇ ಸೂಚಿಸುವಾಗೆ ಗೆಳೆಯರೆ, ಇದು ಅಮೋನಿಯಂಗೆ ಸಂಬಂಧಪಟ್ಟಂತಾಗಿರ್ತದೆ. ಇದು ನಮಗೆ ಅಮಿನೋ ಆಸಿಡ್ಸ್ ಅಂತ ಹೇಳಿದ್ರೆ ಆಡು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಅಮಿನೋ ಆಸಿಡ್ಸ್ ಅನ್ನ ಯಾವುದೇ ಸಸ್ಯಗಳಿಗೆ ಕೊಟ್ಟಾಗ, ವಿಶೇಷವಾಗಿ ನಮ್ಮ ಶುಂಠಿ ಕೊಟ್ಟಾಗ ಅದು ಪ್ರೋಟೀನ್ ಅನ್ನ ಉತ್ತೇಜಿಸುತ್ತೆ. ಪ್ರೋಟೀನ್ ಅನ್ನು ಉತ್ತೇಜಿಸುವ ಮೂಲಕ ನಮ್ಮ ಶುಂಠಿ ಬೆಳೆ ಅತ್ಯಂತ ವೇಗದಲ್ಲಿ ಬೆಳೆಯೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಅತ್ಯಂತ ವೇಗದಲ್ಲಿ ಬೆಳೆದಾಗ ಈ ಹಂತದ ಶುಂಠಿಯಲ್ಲಿ ಅತ್ಯಂತ ವೇಗದಲ್ಲಿ ಬೆಳವಣಿಗೆ ಬರುತ್ತೆ ಅಂತ ಆದ್ರೆ ಅದು ಕಂದುಗಳು ಮತ್ತು ಮರಿಗಳ ಮೂಲಕನೇ ಬರ್ಬೇಕು ಸ್ನೇಹಿತರೆ. ಹಾಗಾಗಿ ಈ ಅಮಿನೋ ಆಸಿಡ್ಸ್ ಅನ್ನ ನಾವು ಉಪಯೋಗಿಸಿದಾಗ ಅತಿ ಹೆಚ್ಚು ಕಂದುಗಳು ಮತ್ತು ಮರಿಗಳು ಉತ್ಪತ್ತಿ ಆಗ್ತದೆ. ಆರೋಗ್ಯಕರವಾದ ಕಂದು ಮತ್ತು ಮರಿಗಳು ಈ ಮೂಲಕ ನಮಗೆ ಉತ್ಪತ್ತಿ ಆಗುತ್ತೆ. ಈ ಅಮಿನೋ ಆಸಿಡ್ಸ್ ಅಂತ ಹೇಳಿದಾಗ ನಮಗೆ ಕನ್ಫ್ಯೂಷನ್ ಶುರು ಆಗುತ್ತೆ, ಯಾವ್ದಪ್ಪ ಇದು ಅಮಿನೋ ಆಸಿಡ್ಸ್ ವಿಚಿತ್ರವಾಗಿ ಹೆಸರಿದೆ ಅಂತೇಳಿ. ಏನು ತೊಂದರೆ ಇಲ್ಲ. ಅಮಿನೋ ಆಸಿಡ್ಸ್ ಅನ್ನ ಒಂದಷ್ಟು ಬ್ರ್ಯಾಂಡ್ಗಳನ್ನ ನಾವು ತಿಳಿಸ್ತೇವೆ, ಅದರ ಡೋಸ್ ಅನ್ನ ತಿಳಿಸ್ತೇವೆ, ಅದನ್ನ ಉಪಯೋಗಿಸೋ ಬಗ್ಗೆ ತಿಳಿಸ್ತೇವೆ. ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಈ ವಿಡಿಯೋದಲ್ಲೂ ಡಿಸ್ಕ್ಲೇಮರ್ ಇದೆ, ನಾವು ಇಲ್ಲಿ ಯಾವ ಕಂಪನಿನೂ ಪ್ರಮೋಟ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲಿ ತಿಳಿಸೋದು ನಿಮ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಸೂಚ್ಯವಾಗಿ ತಿಳಿಸಿರ್ತೇವೆ. ನಿಮ್ಗೆ ಯಾವುದು ಲಭ್ಯತೆ ಇದೆ, ಯಾವುದು ಯೋಗ್ಯ ದರದಲ್ಲಿ ಸಿಗ್ತಾ ಇದೆ ಅದನ್ನ ತಗೊಂಡು ತಾವುಗಳು ಬಳಸ್ಬೋದು ಸ್ನೇಹಿತರೆ. ವಿಶೇಷವಾಗಿ ಟಾನಿಕ್ ಅಥವಾ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಅಂತ ಹೇಳ್ತೀವಿ, ಅದರಲ್ಲಿ ನಮ್ಗೆ ಇಸಾಬಿಯನ್ ಇದೆ, ಇದು ಸಿಜೆಂಟ್, ಅದು ಆಂಬಿಷನ್ ಇದೆ, ಬಾಯರ್ನವ್ರದ್ದು, ಬಾಹರ್ ಇದೆ, ಟಾಟಾ ಬಾಹರ್, ಟಾಟಾದವ್ರದ್ದು. ಇವೆಲ್ಲವೂ ಪ್ರತಿ ಲೀಟರ್ಗೆ 2 ml ಅಥವಾ 500 ಅರ್ಧ ಲೀಟರ್, ಒಂದು 200ರಿಂದ 220 ಲೀಟರ್ದ ಬ್ಯಾರಲ್ಗಳು ಬರ್ತದೆ. ಒಂದು ಬ್ಯಾರಲ್ಗೆ ಅರ್ಧ ಲೀಟರ್ ಅಷ್ಟು ನೀವು ಉಪಯೋಗಿಸ್ಕೋಬಹುದು ಸ್ನೇಹಿತರೆ. ಇದನ್ನು ಉಪಯೋಗಿಸೋದ್ರಿಂದ ತಾವು ಅತಿ ಹೆಚ್ಚಿನ ಕಂದುಗಳನ್ನು ಪಡಿಬಹುದು. ಮತ್ತೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಪೋಲಿಯರ್ ಸ್ಪ್ರೇ ಮಾಡ್ತೇವೆ. ಪೋಲಿಯರ್ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಒಂದು ವಾರದಿಂದ 10 ದಿವಸಗಳ ಒಳಗೆ ಗಮನಾರ್ಹವಾದ ಬದಲಾವಣೆಗಳು ಕಾಣುತ್ತೆ. ಕಂದುಗಳು ಸಾಕಷ್ಟು ಆರೋಗ್ಯಯುತವಾಗಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಂದುಗಳು ಬರೋದನ್ನ ತಾವು ಗಮನಿಸಬಹುದು ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ಬರೀ ಅಮಿನೋ ಆಸಿಡ್ಸ್ ಒಂದೇ ಉಪಯೋಗಿಸೋದ್ರಿಂದ ಕಂದುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಆಗತ್ತೆ ಅನ್ನೋದನ್ನು ನಾವು ಭಾವಿಸಬಾರದು. ಇದು ಕಂದುಗಳ ಸಂಖ್ಯೆ ಮತ್ತು ಮರಿಗಳ ಸಂಖ್ಯೆಗಳಂತ ಏನ್ ಹೇಳ್ತೇವೆ, ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಸೂಕ್ಷ್ಮ ಪೋಷಕಾಂಶದ್ದು ವಿಶೇಷವಾದ ಪಾತ್ರವಿದೆ. ಸೂಕ್ಷ್ಮ ಪೋಷಕಾಂಶಗಳ ಪಾತ್ರಗಳ ಬಗ್ಗೆ, ಇಳುವರಿ ಹೆಚ್ಚಿಸಿಕೊಳ್ಳೋದ್ರಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಪಾತ್ರದ ಬಗ್ಗೆ ನಮ್ಮ ಚಾನಲಲ್ಲೇ ಆಲ್ರೆಡಿ ಒಂದು ವಿಡಿಯೋ ಇದೆ, ತಾವು ಅದನ್ನು ನೋಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನಾವು ಇದ್ರ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹಿತ ಉಪಯೋಗಿಸ್ಬೇಕಾಗತ್ತೆ. ಸೂಕ್ಷ್ಮ ಪೋಷಕಾಂಶಗಳಲ್ಲಿ ನಾವು ಲಿಬರಲ್ TMX 2 ಇದೆ, BASF ನವ್ರದ್ದು, ಮತ್ತು ಟಾಟಾದವರ ಟ್ರೆಸಲ್ ಇದೆ. ಲಿಬರಲ್ TMX ಬಂದ್ಬಿಟ್ಟು 250 ಗ್ರಾಮ್ದು ಒಂದು ಪ್ಯಾಕೆಟ್ ಇದೆ, ಇದನ್ನ ನೇರ ಒಂದು ಡ್ರಮ್ಮಿಗೆ ಹಾಕ್ಬೋದು. ಮತ್ತು ಇದು ಟಾಟಾ ಟ್ರೆಸಲ್ ಅವ್ರದ್ದು 500 ಗ್ರಾಮ್ ಬೇಕಾಗುತ್ತೆ. ಇದೆರಡರಲ್ಲೂ ಬೆಲೆ ವ್ಯತ್ಯಾಸ ಇದೆ, ಹಾಗಾಗಿ ಒಂದು 250 ಗ್ರಾಮ್ ಬರುತ್ತೆ, ಇನ್ನೊಂದು 500 ಗ್ರಾಮ್ ಬರುತ್ತೆ. ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ, ಯಾವ್ದು ಸರಿ ಅನ್ಸುತ್ತೆ ಅದನ್ನ ನೀವು ಇಸಾಬಿಯನ್ನು ಅಥವಾ ಆಂಬಿಷನ್ ಬಾಹಾರ್ ಏನಿದೆ ಇದ್ರ ಜೊತೆಗೇನೆ ನಾವು ಮಿಕ್ಸ್ ಮಾಡಿಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ ಅನ್ನು ಸಹಿತ ನಾವು ಪೋಲಿಯರ್ ಸ್ಪ್ರೇಗೆ ಉಪಯೋಗಿಸಬಹುದು. ಇದು ಎರಡೇ ಅಲ್ಲದೇನೆ ಇದ್ರ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಮತ್ತೊಂದನ್ನು ನಾವು ನಿಮ್ಗೆ ಕೊಡ್ತೇವೆ. ಒಟ್ಟಾರೆ ಇದು 3 ವಸ್ತುಗಳ ಕಾಂಬಿನೇಷನ್. 3 ವಸ್ತುಗಳು ಏನೇನಿದೆ, ಒಂದು ಟಾನಿಕ್ ಅಥವಾ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಪ್ಲಸ್ ಮೈಕ್ರೋನ್ಯೂಟ್ರಿಯೆಂಟ್ ಪ್ಲಸ್ NPK. ಇದ್ರ ಜೊತೆಗೆ ಸ್ಪ್ರೆಡ್ಡರ್ ಆಗಿ ನಾವು ಯಾವ್ದಾದ್ರು ಒಂದು ಸಿಲಿಕಾನ್ ಬೇಸ್ಡ್ ಗಮ್ ಅಂತ ನಾವು ಆಡುಭಾಷೆಯಲ್ಲಿ ಹೇಳ್ತೀವಿ, ಅದನ್ನ ನಾವು ಉಪಯೋಗಿಸಬಹುದು. ಸಿಲಿಕಾನ್ ಬೇಸ್ಡ್ ಗಮ್ ಉಪಯೋಗಿಸೋದ್ರಿಂದ ಇದು ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಸಿಲಿಕಾನ್ ಒಂದು ಉತ್ತಮ ಪೋಷಕಾಂಶ ಆಗಿದ್ದು ನಮ್ಮ ಬೆಳೆಗೆ ಒಳ್ಳೆ ರೀತಿಯ ದೃಢತೆ ಕೊಡೋ ಕೆಲಸ ಮಾಡುತ್ತೆ. ಇವಾಗ ನಾವು ಇದನ್ನ PGP ನೋಡಿದ್ವಿ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ನೋಡಿದ್ವಿ. NPKದಲ್ಲಿ ಬಂದ್ಬಿಟ್ಟು 13045 ಏನಿದೆ, ಪೋಲಿಯರ್ ಸ್ಪ್ರೇಗ್ ಬಳಸ್ತಕ್ಕಂಥ 13045 ಅನ್ನ 1 kg ನಾವು ಇದನ್ನ ಒಂದು ಡ್ರಮ್ಗೆ
ಉಪಯೋಗಿಸ್ಬೋದು ಸ್ನೇಹಿತರೆ. ಅಲ್ಲಿಗೆ ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ ಆಯಿತು 250 500 ಗ್ರಾಮ್ ತನಕ ಯಾವುದು ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ. ಮತ್ತು ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಅಥವಾ ಟಾನಿಕ್ ಅಂತ ಹೇಳ್ತೀವಿ 2 ml ಹಾಗೆ 500 ml ಪ್ರತಿ ಡ್ರಮ್ಗೆ ನಾವು ಇದನ್ನ ಉಪಯೋಗಿಸ್ತೀವಿ ಸ್ನೇಹಿತರೆ. ಸೊ ಇದು ಮೂರದ್ದು ಒಂದು ಉತ್ತಮವಾದ ಕಾಂಬಿನೇಷನ್ ಆಗಿದೆ. ಇದು ಮೂರೂ ಸೇರಿಸಿದ್ರೆ ನಾವು ಮೊದಲೇ ಹೇಳ್ದಂಗೆ 1000ದಿಂದ 1200 ರೂಪಾಯಿ ತನಕ, ಹೆಚ್ಚೆಚ್ಚು ಅಂದ್ರೆ 1000ದಿಂದ 1200 ರೂಪಾಯಿ ತನಕ ನಿಮಗೆ 200 ಲೀಟರ್ನ ಒಂದು ಡ್ರಮ್ಗೆ ಆಗತ್ತೆ. ಇದನ್ನ ನಿಮ್ಗೆ ಅನುಕೂಲ ಆಗತ್ತೆ. ಮತ್ತೆ ಬೆಲೆಗಳು ವ್ಯತ್ಯಾಸಗಳು ಇರುತ್ತೆ ಪ್ರದೇಶದಿಂದ ಪ್ರದೇಶಕ್ಕೆ, ತಾವು ಅದನ್ನ ದಯವಿಟ್ಟು ಗಮನಿಸಬೇಕು. ಮತ್ತು ಇದೆಲ್ಲದನ್ನು ನಾವು ಒಂದು ಸ್ಪ್ರೇ ಕೊಟ್ಟ ನಂತರ ಮತ್ತೆ 15 ದಿವಸಕ್ಕೆ ಇನ್ನೊಂದು ಸ್ಪ್ರೇನ ರಿಪೀಟ್ ಮಾಡಬೇಕು. ಸೇಮ್ ಇದೇನೇನಿದೆ ಇದೇ ಪ್ರಮಾಣನ 15 ದಿವಸಗಳ ನಂತರ ಮತ್ತೆ ನಾವು ರಿಪೀಟ್ ಮಾಡಬೇಕಾಗತ್ತೆ. 15 ದಿವಸಗಳ ಅಂತರದಲ್ಲಿ ನಾವು 2 ಸ್ಪ್ರೇನ ಕೊಡಬೇಕು. 15 ದಿವಸಗಳ ಅಂತರದಲ್ಲಿ 2 ಸ್ಪ್ರೇ ಕೊಟ್ಟ ನಂತರ ನಮ್ಮ ಬೆಳೆ ಅತ್ಯುತ್ತಮವಾದ ಗುಣಮಟ್ಟದಿಂದ ಕೂಡಿರುತ್ತೆ. ಹೆಚ್ಚೆಚ್ಚು ಕಂದುಗಳು ಮರಿಗಳು ಬಂದಿರುತ್ತೆ. ಮತ್ತು ನಮ್ಮ ಬೆಳೆಯ ಶುಂಠಿ ಬೆಳೆಯ ಎಲೆಯಲ್ಲೂ ಸಮೇತ ನೀವು ಅದನ್ನ ಗುರುತಿಸಬಹುದು. ಅಗಲವಾಗಿ ದಪ್ಪವಾದ ಎಲೆಗಳು ಬರ್ತಾ ಇರುತ್ತೆ. ನಮ್ಮ ಶುಂಠಿಯ ಎತ್ತರ ಸಹಿತ ಸಾಕಷ್ಟು ಹೆಚ್ಚಿಗೆ ಆಗಿರುತ್ತೆ. ಕಂದುಗಳು ಮತ್ತು ಮರಿಗಳ ಸಂಖ್ಯೆಗಳನ್ನು ನೀವು ಗಣನೀಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರುತ್ತೆ ಗೆಳೆಯರೆ. ಇದರಲ್ಲಿ ಇನ್ನೊಂದು ಅಂಶ ಗಮನಿಸಬೇಕಾದ ಏನಂತ ಹೇಳಿದ್ರೆ, ಇದನ್ನ ನಾವು ಸ್ಪ್ರೇ ಮಾಡಿದಾಗ ಈ ಕಾಂಬಿನೇಷನ್ ಅನ್ನು ಸ್ಪ್ರೇ ಮಾಡಿದ ನಂತರ 5 ದಿವಸ ಅಥವಾ 6 ದಿವಸದ ಅಂತರದಲ್ಲಿ ಒಂದು ಕೀಟನಾಶಕವನ್ನು ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ನಾವು ಕೀಟನಾಶಕವನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಲಿಕ್ಕೆ ರೆಕಮೆಂಡ್ ಮಾಡ್ತಾ ಇಲ್ಲ. ಇದನ್ನ ನೀವು 5 ದಿವಸಗಳ ನಂತರ ಇದು ಏನ್ ಸ್ಪ್ರೇ ಮಾಡ್ತೀರಾ ಅದಾಗಿ 5 ದಿವಸಗಳ ನಂತರ ನೀವು ಅದನ್ನ ಒಂದು ಸಪರೇಟ್ ಆಗಿ ಸ್ಪ್ರೇ ಮಾಡಬೇಕು. ಸಾಧ್ಯವಾದಷ್ಟು ಕೀಟನಾಶಕನ ಒಂದನ್ನೇ ಸ್ಪ್ರೇ ಮಾಡೋ ಅಭ್ಯಾಸನ ರೈತ ಬಾಂಧವರು ಬೆಳೆಸ್ಕೊಳ್ಳೋದು ಉತ್ತಮ ಅನ್ನೋದು ನಮ್ಮ ವೈಯಕ್ತಿಕ ಮತ್ತು ಅನುಭವದಿಂದ ತಿಳ್ಕೊಂಡಿರೋ ವಿಷಯ. ಕಾರಣಗಳು ಚರ್ಚೆಗೆ ಹೋದ್ರೆ ತುಂಬಾ ಇದೆ, ಅದು ಅವಶ್ಯಕ ಇಲ್ಲ. ಈಗ ಸದ್ಯಕ್ಕೆ ನಾವು ಕೀಟನಾಶಕನ ಪ್ರತಿ ಸ್ಪ್ರೇನ 5 ದಿವಸದ ನಂತರ ಒಂದ್ಸರಿ ಮಾಡ್ಕೊಳ್ಳೋದು ತುಂಬಾ ರೀತಿಯಾಗಿ ಅನುಕೂಲಕರವಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಒಂಥರ ಹೆಸರಲ್ಲೇ ಟಾನಿಕ್ ಅಂತ ಇದೆಲ್ಲ, ಹಾಗಾಗಿ ನಿಮ್ಗೆ ಬೆಳೆ ಬದಲಾವಣೆ ಗಮನಿಸೋ ಲೆಕ್ಕದಲ್ಲಿ ಬರುತ್ತೆ. ನಾವು ಗಮನಿಸೋ ಲೆಕ್ಕ ಅಷ್ಟೇ ಅಲ್ಲ, ಕೀಟಗಳು ಗಮನಿಸೋ ಮಟ್ಟಕ್ಕೂ ಪರಿವರ್ತನೆ ಆಗಿರುತ್ತೆ. ಕೀಟಗಳು ದಾಳಿ ಮಾಡೋ ಎಲ್ಲಾ ಅವಕಾಶಗಳು ಇರುತ್ತೆ. ಪ್ರತಿ ಬಾರಿನೂ ಆಗಿದೆ. ನಾವು ಶೋತಾ ಶುಂಠಿ ಬೆಳೆಗಾರರಾಗಿರೋದ್ರಿಂದ ನಾವು ಯಾವಾಗ ಇದನ್ನೆಲ್ಲ ಸ್ಪ್ರೇ ಮಾಡಿದೀವಿ 4 ರಿಂದ 5 ದಿವಸಕ್ಕೆ ನಮ್ಮ ಬೆಳೆಗೆ ಹುಳ ಬೀಳ್ತದೆ. ನಾವು ಒಂದು ಕೀಟನಾಶಕನ ಅದಕ್ಕೆ ಕೊಡ್ತೀವಿ ಗೆಳೆಯರೆ. ಆ ಮೂಲಕ ನಮ್ಮ ಬೆಳೆನ ನಾವು ರಕ್ಷಣೆ ಮಾಡ್ಕೋಬಹುದು. 15 ದಿವಸಗಳ ಅಂತರದಲ್ಲಿ ನಾವು ಈ ಕಾಂಬಿನೇಷನ್ ಅನ್ನು ಕೊಟ್ಟ ನಂತರ ಮತ್ತೆ ಅಲ್ಲಿಂದ ಮತ್ತೆ 15 ದಿವಸಕ್ಕೆ ನಾವು ಯಾವುದಾದ್ರೂ ಒಂದು ಉತ್ತಮ ಗುಣಮಟ್ಟದ ಸೀವೀಡ್ ಎಕ್ಸ್ಟ್ರಾಕ್ಟ್ ಅನ್ನ ನಾವು ಬಳಸೋದ್ರಿಂದ ನಮಗೆ ಮತ್ತೆ ಮರಿಗಳು ಆರೋಗ್ಯಕರವಾಗಿ ಮತ್ತೆ ಸದೃಢವಾಗಿರ್ತವೆ. ಈಗ ಮರಿಗಳ ಸಂಖ್ಯೆ ಒಂದು ಹೆಚ್ಚಿಸ್ಕೊಂಡ್ಬಿಟ್ರೆ ನಮ್ಗೆ ಅಂತ ದೊಡ್ಡ ಅನುಕೂಲ ಆಗಲ್ಲ ಗೆಳೆಯರೆ. ಯಾಕಂತ ಹೇಳಿದ್ರೆ ಮರಿಗಳು ಆರೋಗ್ಯಕರವಾಗಿ ಸದೃಢವಾಗಿ ದಪ್ಪವಾಗಿ ಇದ್ರೆ ನಮ್ಗೆ ಇಳುವರಿಗೆ ನಮ್ಗೆ ಅನುಕೂಲ ಆಗುತ್ತೆ. ಬಿಟ್ರೆ ನನ್ನ ಹತ್ರ 40 ಮರಿಗಳಿದೆ ಅಂತ ಅನ್ಕೊಂಡ್ರೆ ನಮ್ಗೆ ಅದು ನಿರೀಕ್ಷಿತ ಇಳುವರಿ ಬರಬೇಕು ಅಂತ ಹೇಳಿದ್ರೆ ಅದು ಸದೃಢವಾಗಿ ಆರೋಗ್ಯಕರವಾಗಿದ್ರೆ ಮಾತ್ರ ಕಾರಣ ಆಗುತ್ತೆ. ಸೀವೀಡ್ ಎಕ್ಸ್ಟ್ರಾಕ್ಟ್ನೇ ಯಾಕೆ ನಾವು ಸ್ಪೆಸಿಫಿಕ್ ಆಗಿ ರೆಕಮೆಂಡ್ ಮಾಡ್ತಾ ಇದೀವಿ, ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಬೆಳೆ ಸ್ಟ್ರೆಸ್ ಅಲ್ಲಿ ಇದ್ದದ್ದನ್ನ ಸಹಿತ ಸೀವೀಡ್ ಎಕ್ಸ್ಟ್ರಾಕ್ಟ್ ಏನಿದೆ ಅದು ಹೊರಗೆ ತಂದು ಕೊಡ್ತದೆ. ಸೀವೀಡ್ ಎಕ್ಸ್ಟ್ರಾಕ್ಟ್ ತುಂಬಾ ಒಳ್ಳೆ ರೀತಿಯ ಪರಿಣಾಮವನ್ನ ಬೀರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ನಮ್ಗೆ ನ್ಯೂಟ್ರಿಷನ್ ಸಹಿತ ಕ್ಲೀನ್ ಆಗಿ ಅಪ್ಟೇಕ್ ಮಾಡ್ಕೊಳಕ್ಕೆ, ಅಂದ್ರೆ ನಾವು ಏನು ಪೋಷಕಾಂಶಗಳು ಕೊಟ್ಟಿರ್ತೇವೆ, ಲಘು ಪೋಷಕಾಂಶ ಇರಲಿ, ನಮ್ಮ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಕೊಟ್ಟಿರ್ತೇವೆ ನಾವು ಬೆಳೆಗೆ ಮಣ್ಣಿನ ಮೂಲಕ, ಅದನ್ನು ಸಹಿತ ಬೆಳೆಗೆ ಸೂಕ್ತ ರೀತಿಯಲ್ಲಿ ಸಂಪೂರ್ಣ ರೀತಿಯಲ್ಲಿ ದೊರಕೋ ಹಾಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ಗಳು ನೋಡ್ಕೊಳ್ತವೆ. ಇದನ್ನ ನೀವು 15 ದಿವಸಕ್ಕೊಮ್ಮೆ ಹಾಗೆ ಇದನ್ನು ಸಹಿತ 2 ಡೋಸ್ ಕೊಡ್ಬೇಕಾಗತ್ತೆ. ಪ್ರಮುಖವಾಗಿ ಮಾರ್ಕೆಟಲ್ಲಿ ಲಭ್ಯ 1-2 ಸೀವೀಡ್ ಎಕ್ಸ್ಟ್ರಾಕ್ಟ್ಗಳನ್ನ ತಮಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ ನ ಬ್ರ್ಯಾಂಡ್ ನೇಮ್ಗಳನ್ನ ನಾನು ತಿಳಿಸ್ತೀನಿ. ಸಾಗರಿಕಾ, ಇಫ್ಕೋದ ಸಾಗರಿಕಾ, ಪೆಸ್ಟಿಸೈಡ್ಸ್ ಇಂಡಿಯಾದವರ ಬಯೋವಿಟಾ ಎಕ್ಸ್, ಇದು ಎರಡೂ ಸಹಿತ 500 ml ಅಷ್ಟು 200 ಲೀಟರ್ ಡ್ರಮ್ಗೆ ನಿಮ್ಗೆ ಬೇಕಾಗತ್ತೆ ಸ್ನೇಹಿತರೆ. ಇದು ಸೀವೀಡ್ ಎಕ್ಸ್ಟ್ರಾಕ್ಟ್ ಲಿಕ್ವಿಡ್ ಅನ್ನೇ ಯೂಸ್ ಮಾಡಿ ಸಾಧ್ಯವಾದಷ್ಟು. ಸೀವೀಡ್ ಅನ್ನೋದು ಏನಿದೆ ನಿಮಗೆ ಗ್ರಾನ್ಯುಲರ್ ಫಾರ್ಮೇಶನ್ ಅಲ್ಲೂ ಸಿಗುತ್ತೆ, ಅದು ನೀವು ಬ್ಯಾಸಲ್ ಅಪ್ಲಿಕೇಶನ್ಗೆ ಉಪಯೋಗಿಸ್ಬೋದು. ನೀವು ಪೋಲಿಯರ್ ಸ್ಪ್ರೇ ಮಾಡುವಾಗ ಸೀವೀಡ್ ಎಕ್ಸ್ಟ್ರಾಕ್ಟ್ ಅನ್ನು ಉಪಯೋಗಿಸೋದನ್ನ ಮರಿಬೇಡಿ. ಲಿಕ್ವಿಡ್ ಫಾರ್ಮೇಟ್ ಅಲ್ಲಿ ಇರೋದನ್ನೇ ಉಪಯೋಗಿಸೋದ್ರ ಮೂಲಕ ನಿಮ್ಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಬಂದಿದೆ. ಪ್ರತಿ ಸಂಚಿಕೆಯಲ್ಲಿರೋ ಹಾಗೆ ಇವತ್ತು ಸಹಿತ ಸೂಪರ್ ಮಿನಿಟ್ ಇದೆ. ಇವತ್ತು ಸೂಪರ್ ಮಿನಿಟ್ ಅಲ್ಲಿ
ನಮಗೆ ಮೊದಲೇ ಚರ್ಚೆ ಮಾಡಿದ ಹಾಗೆ ನಮ್ಮ ಪ್ರತಿಯೊಂದು ಸ್ಪ್ರೇ ಇರ್ಬೋದು, ಅದು ಪೆಸ್ಟಿಸೈಡ್ ಇರ್ಬೋದು, ಫಂಗಿಸೈಡ್ ಇರ್ಬೋದು, ಹರ್ಬಿಸೈಡ್ ಇರ್ಬೋದು, ಅಥವಾ ನಮ್ಮ ಪ್ಲಾಂಟ್ ನ್ಯೂಟ್ರಿಷನ್ ಇರ್ಬೋದು, ನಮ್ಮ ಬೆಳೆಗೆ ಕೊಡ್ತಕ್ಕಂಥ ಪೋಷಕಾಂಶಗಳಿರ್ಬೋದು, ಪ್ಲಾಂಟ್ ಗ್ರೋತ್ ಪ್ರಮೋಟರ್ಗಳಿರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ನಾವು ಇವತ್ತು ಗಮನದಲ್ಲಿಡಬೇಕಾಗಿರೋ ವಿಷಯ ಖರ್ಚು. ನಾವು ಎಷ್ಟು ಕಮ್ಮಿ ಸಾಧ್ಯ ಖರ್ಚಿನಲ್ಲಿ ನಾವು ಈ ವರ್ಷ ಶುಂಠಿ ಬೆಳಿತೇವೆ ಅನ್ನೋದನ್ನ ನಾವು ತುಂಬ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಸೂಪರ್ ಮಿನಿಟ್ಗೆ ಹೋಗೋದಾದ್ರೆ ಇವತ್ತಿನ ಸೂಪರ್ ಮಿನಿಟಲ್ಲಿ ನಾವು ನಮ್ಮ ಈ ಎಲ್ಲ ಕ್ರಮಗಳಿಂದ ಶುಂಠಿ ಅತ್ಯುತ್ತಮ ರೀತಿಯಲ್ಲಿ ಬೆಳವಣಿಗೆ ಬಂದಿದೆ ಅಂತ ಅನ್ಕೊಂತೀವಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಶುಂಠಿ ಒಂದಕ್ಕೆ ಸರಿ ಸೂಕ್ಷ್ಮವಾಗಿ ಗಮನಿಸಿದಾಗ ವೆಜಿಟೇಟಿವ್ ಗ್ರೋತ್ ಹೋಗಿದೆಯೋ ಅನ್ನೋ ಅನುಮಾನ ಎಲ್ಲ ರೈತರಿಗೂ ಕಾಡೋದುಂಟು. ವೆಜಿಟೇಟಿವ್ ಗ್ರೋತ್ ಅಂದ್ರೆ ಏನು? ತುಂಬಾ ಹುಲಸಾಗಿ ಬೆಳೆದು ಬಿಡುತ್ತೆ ಶುಂಠಿ. ಯಾವುದೇ ಬೆಳೆಯನ್ನು ತುಂಬಾ ಹುಲಸಾಗಿ ಬೆಳೆದಾಗ ಅದರ ಇಳುವರಿ ಅಥವಾ ಫಸಲು ಅಂತ ಏನ್ ಹೇಳ್ತೇವೆ ನಾವು, ಅದ್ರ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಪ್ರಮೇಯ ಇದೆ. ಅತಿಯಾಗಿ ಎತ್ತರವಾಗಿರೋದು, ಎಲೆಗಳು ಅತಿಯಾಗಿ ತೆಳುವಾಗಿ ತುಂಬಾ ಅಗಲವಾಗಿ ಕಾಣೋದು, ಈ ತರದೆಲ್ಲ ಗಮನಿಸಿದಾಗ ತಮ್ಗೆ ಗೊತ್ತಾಗುತ್ತೆ. ರೈತ ಮಿತ್ರರಿಗೆ ಇದರ ಅನುಭವ ಇದೆ, ಅದನ್ನು ಗಮನಿಸ್ಬೋದು ನಾವು. ಸೊ ಇದಾದ ಪ್ರಮೇಯದಲ್ಲಿ ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಸಹಜವಾಗಿ ಈ ವರ್ಷ ಸ್ವಲ್ಪ ವಿಪರೀತ ಮಳೆ ಇರೋದ್ರಿಂದ ನಮ್ಗೆ ನೈಟ್ರೋಜನ್ ಏನಿದೆ ಅಥವಾ ಆಡ್ಭಾಷೆಯಲ್ಲಿ ಯೂರಿಯಾ ಅಂತ ಹೇಳ್ತೀವಿ, ಅದು ನಮ್ಗೆ ನೈಸರ್ಗಿಕವಾಗಿ ಪ್ರಕೃತಿದತ್ತವಾಗಿ ಸಿಗ್ತಾ ಇದೆ. ಮಳೆ ಸಾಕಷ್ಟು ಆಗೋ ಸಮಯದಲ್ಲಿ ಬೆಳೆಗೆ ಎಷ್ಟು ಬೇಕೋ ಅಷ್ಟು ನೈಟ್ರೋಜನ್ ಸಾಮಾನ್ಯವಾಗಿ ನಮಗೆ ಮಳೆಯಿಂದಾನೇ ದೊರಕ್ಬಿಡುತ್ತೆ ಸ್ನೇಹಿತರೆ. ಆಶ್ಚರ್ಯಕರ ಸಂಗತಿ ಆದ್ರೆ ಸತ್ಯ. ಅದನ್ನ ಹಾಗಿರುವಾಗ ನಾವು ಮತ್ತೆ ಬ್ಯಾಸಲ್ ಅಪ್ಲಿಕೇಶನ್ ಅಲ್ಲೋ ಫೋಲಿಯರ್ ಸ್ಪ್ರೇನಲ್ಲೋ ನಾವು ನೈಟ್ರೋಜನ್ ಅಂಶವನ್ನು ಕೊಟ್ಟಾಗ ಬೆಳೆ ನಿಮ್ಗೆ ಹುಲಸಾಗಿ ಅತಿ ಎತ್ತರವಾಗಿ ತುಂಬಾ ತೆಳುವಾಗಿ ಅಂತಾನು ಹೇಳ್ಬೋದು, ಅಥವಾ ಎಲೆಗಳು ತುಂಬಾ ತೆಳುವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಭಾರಿ ಹುಲಸಾಗಿ ಬೆಳೆದ್ಬಿಟ್ಟಿದೆ, ಭಾರಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ರೈತರೆ ಅದು ಒಳ್ಳೆ ಲಕ್ಷಣ ಅಲ್ಲ. ಇದರಿಂದ ನಮ್ಗೆ ಗೆಡ್ಡೆಗಳ ಬೆಳವಣಿಗೆ ಮೇಲೆ ಖಂಡಿತ ಪರಿಣಾಮ ಬೀಳುತ್ತೆ. ಹಾಗಾಗಿ ನಾವು ಯೂರಿಯಾದ ಪ್ರಮಾಣವನ್ನ ಏನು ಶಿಫಾರಸು ಮಾಡಿದ್ದಾರೆ ಅದಕ್ಕಿಂತ ಅರ್ಧದಷ್ಟು ಉಪಯೋಗಿಸಿದ್ರು ನಡೆಯುವಂತ ಪ್ರಮೇಯ ಇದೆ. ನೀವು ರೈತ ಮಿತ್ರರೆಲ್ಲ ಅನುಭವದಿಂದ ಅಥವಾ ನಾವುಗಳನ್ನು ಹೇಗೆ ಕಂಡ್ಕೊಂತೀವಿ ಅಂತ ಹೇಳಿದ್ರೆ, ಯೂರಿಯಾನ ಅರ್ಧ ಪ್ರಮಾಣ ಕೊಡ್ತೀವಿ ಮಳೆ ವಿಪರೀತ ಇರುವಾಗ. ಮಳೆ ವಿಪರೀತ ಇದ್ದಾಗ ಯೂರಿಯಾ ಅರ್ಧ ಪ್ರಮಾಣ ಕೊಟ್ಟು ಅದು 8 ದಿವಸ 10 ದಿವಸ ಆದ ನಂತರ ಅದು ಕಡಿಮೆ ಅನ್ಸಿದ್ರೆ ನಮಗೆ ಗೊತ್ತಾಗುತ್ತೆ, ಬರಿಗಣ್ಣಿಂದ ನೋಡಿದಾಗಲೇ ಗೊತ್ತಾಗುತ್ತೆ ನಮ್ಗೆ ಇದಕ್ಕೆ ಯೂರಿಯಾ ಕಡಿಮೆ ಆಗಿದೆ ಅಂತ. ಅವಾಗ ಬೇಕಾದ್ರೆ ಮತ್ತೆ ಕೊಟ್ಕೊಳ್ಳೋಣ, ಶಿಫಾರಸು ಪ್ರಮಾಣನ ಮುಂದುವರಿಸೋದು ಬೇಡ ಅಂತಿಲ್ಲ. ಆದ್ರೆ ಹೆಚ್ಚಿಗೆ ಆದಾಗ ಈ ರೀತಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಯೂರಿಯಾದ ಬಳಕೆ ಮೇಲೆ ತಮ್ಮದೊಂದು ನಿಗಾ ಮತ್ತೆ ನಿಯಂತ್ರಣ ಇರಲಿ. ಜೊತೆಗೆ ಈ ನಡುವೆ ನಮ್ಮ ಎಲ್ಲ ರೈತ ಮಿತ್ರರು ಹೆಚ್ಚೆಚ್ಚು ಪ್ರಮಾಣದಲ್ಲಿ 120 ರಿಂದ 150 ದಿವಸಕ್ಕೆ ಜಿಬರ್ಲಿಕ್ ಆಸಿಡ್ ಅನ್ನ ಬಳಸ್ತಾರೆ. ಜಿಬರ್ಲಿಕ್ ಆಸಿಡ್ ಬಳಸೋದ್ರಿಂದ ಬೆಳೆ ತುಂಬಾ ಹುಲಸಾಗಿ ಬೆಳೀತದೆ. ತುಂಬಾ ಹುಲಸಾಗಿ ಬೆಳೆಯೋದ್ರಿಂದ ನಿಮ್ಗೆ ಏನಾಗ್ತದೆ, ತುಂಬಾ ದೊಡ್ಡಕ್ಕೆ ಎತ್ತರಕ್ಕೆ ಹೋಗುತ್ತೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದ್ರೆ ಇದು ನಮ್ಮ ಗಡ್ಡೆಗಳ ಇಳುವರಿ ಮೇಲೆ, ಶುಂಠಿ ವಿಶೇಷವಾಗಿ ಶುಂಠಿ ಮಣ್ಣಿನ ಒಳಗೆ ಬೆಳೀತಕ್ಕಂಥ ಗಡ್ಡೆ ಬೆಳೆ ಆಗಿರೋದ್ರಿಂದ ನಮ್ಮ ಗಡ್ಡೆಯ ಗಾತ್ರ ಮತ್ತೆ ಗಡ್ಡೆಯ ಗಾತ್ರ ಮತ್ತೆ ಗಡ್ಡೆಯ ಗುಣಮಟ್ಟದ ಮೇಲೂ ಇದು ನಮಗೆ ಪರಿಣಾಮ ಬೀಳುತ್ತೆ. ಇದು ಮುಂದುವರೆದು ನಾವು ಮುಂದಿನ ವರ್ಷಕ್ಕೆ ನಾಟಿ ಮಾಡ್ಲಿಕ್ಕೆ ಬೇಕಾಗುತ್ತಂತ ನಮ್ಮ ಶುಂಠಿ ಬೀಜದ ಗುಣಮಟ್ಟದ ಮೇಲೂ ಇದು ಪರಿಣಾಮ ಬೀರುತ್ತೆ. ಜಿಬರ್ಲಿಕ್ ಆಸಿಡ್ ಬಳಸಲೇಬಾರದು ಅಂತ ಇಲ್ಲ, ಬಳಸಬಹುದು. ಆದ್ರೆ ಈ ತರದ ಪ್ರಮೇಯ ಇದ್ದಾಗ, ಈ ವರ್ಷ ಆಗಿ ಸಾಕಷ್ಟು ಮಳೆ ಆಗಿದ್ದು ಪ್ರಮೇಯದಲ್ಲಿದ್ದು, ನಾವು ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಚೆನ್ನಾಗಿ ಕೊಟ್ಕೊಂಡು ಒಳ್ಳೆ ರೀತಿ ಮೈಕ್ರೋ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ದು, ಒಳ್ಳೆ ರೀತಿ ಬ್ಯಾಸಲ್ ಡೋಸ್ ಗೊಬ್ಬರ ಕೊಟ್ಟಿದ್ದು, ತಳಗೊಬ್ಬರವನ್ನು ನಾವು ಕೊಟ್ಟಿದ್ದು, ಪೋಲಿಯರ್ ಸ್ಪ್ರೇ ಮಾಡಿದ್ದು, ನಮ್ಮ ಬೆಳೆ ತೃಪ್ತಿದಾಯಕವಾಗಿದ್ದಲ್ಲಿ ನಮಗೆ ಜಿಬರ್ಲಿಕ್ ಆಸಿಡ್ ಅನ್ನು ಬಳಸುವಂತ ಅವಶ್ಯಕತೆ ಬರೋದೇ ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಜಿಬರ್ಲಿಕ್ ಆಸಿಡ್ ಅನ್ನ ಕಡಿಮೆ ಬಳಸಬೇಕು ಅಥವಾ ಬಳಸದೇ ಇರೋದು ಉತ್ತಮ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಸೂಪರ್ ಮಿನಿಟ್ ವಿಷಯ ಆಗಿತ್ತು. ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳು ಸಾಕಷ್ಟು ರೈತ ಮಿತ್ರರಿಗೆ ಪ್ರಯೋಜನ ಆಗ್ತಾ ಇದೆ ಅಂತ ನಾನು ಬಯಸಿದ್ದೀನಿ ಸ್ನೇಹಿತರೆ. ನಮ್ಮ ಉದ್ದೇಶನೂ ಅಷ್ಟೇ, ಹೆಚ್ಚೆಚ್ಚು ವಿಷಯಗಳು ಎಲ್ಲರಿಗೂ ತಿಳಿಲಿ. ಮತ್ತೆ ಇದು ನಾವು ಹೊಸದಾಗಿ ತಿಳಿದಿರೋ ವಿಷಯಗಳನ್ನೇನು ತಿಳಿಸ್ತಾ ಇದೀವಿ ಅನ್ನೋದೇನಿಲ್ಲ. ಸಾಕಷ್ಟು ರೈತ ಬಾಂಧವರಿಗೆ ಈ ವಿಷಯಗಳೆಲ್ಲ ಗೊತ್ತಿದೆ. ಆದ್ರೆ ಒಂದಷ್ಟು ಸಣ್ಣ ಪುಟ್ಟ ಸೂಕ್ಷ್ಮಗಳನ್ನ ನಾವು ತಿಳ್ಕೊಳ್ಳೋದ್ರ ಮೂಲಕ, ಅರಿತುಕೊಳ್ಳೋದ್ರ ಮೂಲಕ ನಾವು ಇನ್ನೂ ಹೆಚ್ಚಿನ ಉತ್ಪಾದನೆಯನ್ನ, ಇನ್ನೂ ಹೆಚ್ಚಿನ ಇಳುವರಿನ ಪಡೆಯೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದೊಂದು ನಮ್ಮ ಆಶಯ. ಆ ಕಾರಣದಿಂದಾಗಿ ಈ ಎಲ್ಲ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಸೊ ಇನ್ನು ಮುಂದುವರೆದು ಮುಂದಿನ ಸರಣಿಯಲ್ಲಿ ಶುಂಠಿಯ ಬಗ್ಗೆ, ವಿಶೇಷವಾಗಿ ಶುಂಠಿಯ ಗಡ್ಡೆಯ ಗಾತ್ರ ಮತ್ತೆ ಇಳುವರಿನ ಹೆಚ್ಚಿಸ್ಕೊಳ್ಳಿಕ್ಕೆ, ಮತ್ತೆ ವಿಶೇಷವಾಗಿ ಗಡ್ಡೆಗಳ ಏನ್ ಬೆಳವಣಿಗೆ ಇದೆ, ಈಗ ಕಂದುಗಳ ಬೆಳವಣಿಗೆನೂ ಆಗೋಯ್ತು, ಆದ್ರೆ ಗಡ್ಡೆ ಬೆಳವಣಿಗೆ ಹೇಗ್ ಮಾಡೋದು, ಮತ್ತು ಗಡ್ಡೆ ಬೆಳವಣಿಗೆ ಮಾಡೋದ್ರ ಮೂಲಕ ಉತ್ತಮ ಗುಣಮಟ್ಟದ ಶುಂಠಿಯನ್ನು ಹೇಗೆ ಪಡಿಬೇಕು, ಉತ್ತಮ ಗಾತ್ರದ ಶುಂಠಿ ಗಡ್ಡೆ ಪಡೆಯೋದ್ರ ಮೂಲಕ ಹೆಚ್ಚಿನ ಇಳುವರಿ ಹೇಗೆ ಪಡೆಯೋದು ಅನ್ನೋದ್ರ ಮೂಲಕನೂ ಒಂದು ಸರಣಿ ವಿಡಿಯೋವನ್ನು ಮಾಡ್ತೇವೆ ಸ್ನೇಹಿತರೆ. ಮತ್ತೆ
ಎಲೆ ಚುಕ್ಕಿ ನೆಕ್ಸ್ಟ್ ಮುಂದಿನ ರೈತರಿಗೆ ಮುಂದೆ ಕಾಡೋ ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ ಕಾಡೋದು ಏನು ಅಂದ್ರೆ 150 ದಿವಸಗಳ ನಂತರ ಎಲೆ ಚುಕ್ಕಿ ರೋಗ ಏನಿದೆ ಅದು ಅರ್ಲಿ ಬ್ಲೈಟು, ಲೇಟ್ ಬ್ಲೈಟು, ಲೀಫ್ ಸ್ಪಾಟು, ಬೇರೆ ಬೇರೆ ಹೆಸರುಗಳಲ್ಲಿದೆ, ಬೇರೆ ಬೇರೆ ರೀತಿಯಲ್ಲಿದೆ. ಅದ್ರ ಬಗ್ಗೆನೂ ಒಂದು ವಿಸ್ತೃತವಾದ ವಿಡಿಯೋವನ್ನು ಮಾಡ್ತೇವೆ. ತಮ್ಮೆಲ್ಲರ ಸಹಕಾರ ಎಂದಿನಂತೆ ಹೀಗೆ ಇರಲಿ. ಹೆಚ್ಚು ವೀಕ್ಷಿಸಿ, ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ತಮ್ಗೆ ಏನಾದರೂ ಇಷ್ಟು ವಿಷಯಗಳಲ್ಲಿ ಏನಾದರೂ ತಮಗೆ ಪ್ರಶ್ನೆಗಳಿದ್ದರೆ, ಅನುಮಾನಗಳಿದ್ದರೆ ತಾವು ಕಮೆಂಟ್ ಮಾಡೋ ಮೂಲಕ ನಮ್ಮನ್ನು ಸಂಪರ್ಕಿಸ್ಬೋದು ಗೆಳೆಯರೆ. ಇಷ್ಟನ್ನ ಇವತ್ತಿಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ರೈತ ಮಿತ್ರರೇ. ಇದು ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನಿಂಗ್ ಆಫ್. ನಮಸ್ತೆ.